ಮತ್ತೊಂದು ವಿಶೇಷ ವಿಷಯದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ಹಾಯ್, ನಮಸ್ಕಾರ. ಇದು ಸಂಜನಾ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತು ನಾನು ಭಾರತ್ ಮಾಲ್ನ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಯಾಕೆ ಅಂತ ಗೊತ್ತಾ? ಇವತ್ತು ಬಾರ್ಡರ್ 2 ಸಿನಿಮಾ, ಇತ್ತೀಚೆಗೆ ರಿಲೀಸ್ ಆದ ಬಾರ್ಡರ್ 2 ಸಿನಿಮಾದ ಬಗ್ಗೆ ನೋಡಲಿಕ್ಕೆ ಬಂದಿದ್ದೇನೆ. ಶ್ರೀಶಾ ಸೌಹಾರ್ದ ಕೋಪರೇಟಿವ್ ಸೊಸೈಟಿ ವತಿಯಿಂದ ಬಾರ್ಡರ್ 2 ಉಚಿತ ಪ್ರದರ್ಶನ ಅನ್ನೋ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು. ಅದನ್ನು ಯಾರು ಉಚಿತವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ, ಯಾಕೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಅದಕ್ಕೂ ಮೊದಲು ನಾವು ನಮ್ಮ ಸೈನಿಕರ ಬಗ್ಗೆ ಮಾತಾಡುವಾಗಲೇ ಸ್ನೇಹಿತರೆ ಮೈ ರೋಮಾಂಚನ ಆಗುತ್ತೆ. ಎಲ್ಲೇ ಕಂಡರೂ ಕೈ ಎತ್ತಿ ಸೆಲ್ಯೂಟ್ ಹೊಡಿಬೇಕು ಅನಿಸುತ್ತೆ. ಇವತ್ತಿಗೂ ನಮ್ಮ ದೇಶದ ಗಡಿಗಳಲ್ಲಿ ತಮ್ಮ ಜೀವದ ಹಂಗು ತೊರೆದು ಜೀವನವನ್ನು ಲೆಕ್ಕಿಸದೆ ಭಾರತ ಮಾತೆಯನ್ನು ಹಾಗೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಸೈನಿಕರು ಮಾತ್ರ. ನಿಜ, ಪ್ರತಿಯೊಂದು ಯುದ್ಧದ ಸಮಯದಲ್ಲೂ, ಕಾರ್ಗಿಲ್ ಯುದ್ಧ ಇರ್ಬೋದು, ಅದಕ್ಕೂ ಮೊದಲು ನಮಗೆ ಗೊತ್ತಿಲ್ಲದೆ ಇರುವಂಥದ್ದು 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲಿ ಪಶ್ಚಿಮ ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಸೈನ್ಯ ಭಾರತದ ಒಳಗೆ ನುಗ್ಗಲು ಯತ್ನಿಸಿತು. ಅದನ್ನು ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಡಿ ಹಿಮ್ಮೆಟ್ಟಿಸಿ ಗಡಿಯನ್ನು ಒಂದಿಂಚು ಬಿಡದೆ ಅದನ್ನು ಕಾಪಾಡಿದ ನಮ್ಮ ವೀರ ಸೈನಿಕರ ಚಿತ್ರಣವೇ ಈ ಬಾರ್ಡರ್ 2 ಚಿತ್ರ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರ್ಮಿ ಸರ್ ಅಥವಾ ಯಶವಂತ್ ಜಿ ಶೆಟ್ಟಿ ಅವರು ಮಾತಾಡಲಿಕ್ಕೆ ಸಿಕ್ಕಿದ್ರು. ಹಾಗೆ ಕೇಳಿದ್ದು ಆ ಒಂದು 1971 ಯುದ್ಧದ ಸಮಯದಲ್ಲಿ ಅವರು ಏನು ಹೇಳ್ತಾರೆ, ಆ ಒಂದು ಸಂದರ್ಭದಲ್ಲಿ ಹೇಗಿತ್ತು, ಆ ಒಂದು ಸಂದರ್ಭದಲ್ಲಿ ಅವರಿದ್ರ ಎಲ್ಲವನ್ನೇ ಕೇಳೋಣ, ಹಾಗೆ ಅವರನ್ನು ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ನೀವು ವಾರ್ ಬಗ್ಗೆ ಕೇಳಿದ್ರಿ. ಅದು ನಾನು ಏರ್ಫೋರ್ಸಲ್ಲಿ ಇದ್ದಿದ್ದು 78ಇಂದ 94ವರೆಗಿದ್ದೆ. ಆವಾಗ ವಾರ್ ಆಗಿರಲಿಲ್ಲ, ಅದೊಂದು ವಾರ್ ಲೈಕ್ ಸಿಚುವೇಶನ್ ಆಗಿತ್ತು. ಅದು ಸಿವಿಲಿಯನ್ಸ್ಗೆ ಗೊತ್ತಿಲ್ಲ. ಬಟ್ 71 ವಾರ್ ಬಗ್ಗೆ ಹೇಳೋದಾದರೆ ಇಟ್ಸ್ ದ ಬಿಗ್ಗೆಸ್ಟ್ ವಿಕ್ಟ್ರಿ ದಟ್ ಇಂಡಿಯಾ ಹ್ಯಾಸ್ ಎವರ್ ಹ್ಯಾಡ್. ಯಾಕಂದರೆ 93,000 ಪ್ರಿಸನರ್ ಆಫ್ ವಾರ್ಸನ್ನು ನಾವು ಕೈದಿಗಳಾಗಿ ಮಾಡಿದ್ಮೇಲೆ ಅದು ಪೊಲಿಟಿಕಲ್ ರೀಸನ್ಗೆ ನಾವು ಬಿಡಬೇಕಾಯಿತು. ಅದು ಎಷ್ಟು ಹೀನಾಯ ಸೋಲು ಪಾಕಿಸ್ತಾನಕ್ಕೆ ಆ ವರ್ಷದ ಆ ಯುದ್ಧದಲ್ಲಿ ಆಗಿತ್ತಂದರೆ 93,000 ಸೈನಿಕರನ್ನು ನಾವು ಕೈದಿಗಳನ್ನಾಗಿ ತಗೊಂಡಿದ್ವಿ ಪಾಕಿಸ್ತಾನದ. ಆ್ಯಂಡ್ ದ ಬ್ಯೂಟಿ ವಾಸ್, ಆ ವಾರ್ ನಮ್ಮ ಭಾರತದ ಸ್ವಾರ್ಥತೆಗಾಗಿ ಮಾಡಿದ್ದೇ ಅಲ್ಲ. ಇದು ಬಾಂಗ್ಲಾದೇಶಿ ಹಿಂದೂಗಳು ಅಥವಾ ಬಾಂಗ್ಲಾದೇಶಿಗಳನ್ನು ಪಾಕಿಸ್ತಾನೀಸ್ಗಳು ಹೇಟ್ ಮಾಡ್ತಿರೋ ಕಾರಣ ಅವರನ್ನು ಬಾಂಗ್ಲಾ ಲಿಬರೇಷನ್ ಮಾಡಲಿಕ್ಕಾಗಿ ನಾವು ಭಾರತ ಸಹಾಯ ಮಾಡಿದ್ದು. ನಾವು ನಿಮ್ಗೆ ನೆನಪಿರ್ಬೋದು, ಶ್ರೀಲಂಕಾದಲ್ಲಿ IPKF ಅಂತ ನಾವು ಒಂದು ಆಪರೇಷನ್ ಮಾಡಿ ಇಂಡಿಯನ್ ಪೀಸ್ ಕೀಪಿಂಗ್. ಅದೇ ರೀತಿ ಬಾಂಗ್ಲಾದೇಶನ್ನು, ಯಾಕಂದರೆ ಈಸ್ಟ್ ಪಾಕಿಸ್ತಾನೀಸನ್ನು, ಮೊದಲಿನ ಬಾಂಗ್ಲಾದೇಶಸ್ ಅದು ಈಸ್ಟ್ ಪಾಕಿಸ್ತಾನಲ್ಲಿದೆ, ಅವರನ್ನು ಈ ಪಂಜಾಬಿ ಡಾಮಿನೇಟೆಡ್ ಪಾಕಿಸ್ತಾನೀಸ್ ಏಟು ಮಾಡ್ತಿದ್ರು. ಅದಕ್ಕಾಗಿ ಅವ್ರಿಗೆ ಫೆಡಪ್ ಆಗಿ ಅವರು ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಕ್ಕೆ ಶುರು ಮಾಡಿದಾಗ ಅವ್ರ ಹತ್ರ ಕೆಪಾಸಿಟಿ ಇರಲಿಲ್ಲ. ಅದನ್ನು ನಮ್ಮ ಭಾರತೀಯ ಸೇನೆಯೊಂದಿಗೆ ಜನರಲ್ ಕರಿಯಪ್ಪ, ನಮ್ಮ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಮುಂದಾಳತ್ವದಲ್ಲಿ ನಾವು ಗೆದ್ದು 93,000 ಪ್ರಿಸನರ್ಸನ್ನು ನಾವು ಅರೆಸ್ಟ್ ಮಾಡಿದ್ದು. ಎಸ್. ದಿಸ್ ಇಸ್ ಅಬೌಟ್ ದಟ್ ವಾರ್. 16 ದಿನ ನಡೆದಿರೋ ವಾರ್ ಅದು. ಡಿಸೆಂಬರ್ 3ರಿಂದ ಡಿಸೆಂಬರ್ 16ರವರೆಗೆ 13 ದಿನದಲ್ಲಿ ಕ್ಲುಪ್ತ ಪಾಯಿಂಟ್ ಟು ಪಾಯಿಂಟ್ ನಮ್ದು ಆ್ಯಕ್ಷನ್ ಮಾಡಿಕೊಂಡು ಆರ್ಮಿ, ನೇವಿ, ಏರ್ಫೋರ್ಸ್ ಮಾಡಿ ವಿ ಹ್ಯಾವ್ ವನ್ ದಟ್ ವಾರ್. ಅದರ ಬಗ್ಗೆನೇ ಈ ಪಿಕ್ಚರಲ್ಲಿ ತೋರಿಸ್ತಾ ಇರೋದು. ಬಾರ್ಡರ್ 2 ಒಂದು ಅದರ ಬಗ್ಗೆನೇ ಪಿಕ್ಚರ್ ಆಗಿದೆ. ಎಸ್. ನಿಮ್ಮ ಸೈನಿಕ ಅಂದರೆ ನಮ್ಮ ಸೈನಿಕರ ಬಗ್ಗೆ ಅದೆಷ್ಟು ಹೇಳಿದ್ರು ಕಡಿಮೆ. ಯಾಕಂದರೆ ಇವತ್ತು ಹಗಲು ರಾತ್ರಿ ನೀವು ಅಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತು ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ. ಆದರೆ ಅದಕ್ಕೆ ಫಸ್ಟ್ ಕಾರಣ ನೀವೇ, ಎಲ್ಲ ಸೈನಿಕರು, ನಮ್ಮ ಆರ್ಮಿ. ಈಗ ಬದುಕಿರೋ ಸೈನಿಕರಿಗೆ ನಾನು ಹೇಳೋದಾದ್ರೆ ಹುತಾತ್ಮರು, ಯಾರು ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ, ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್. ನಾವೆಲ್ಲರೂ ಅದು ನೆನಪಿಟ್ಕೊಂಡು, ಅವರ ಪ್ರಾಣ ತ್ಯಾಗ, ತುಂಬ ಆ ಬಲಿದಾನ, ಅದರ ಬೆಲೆಯಿಂದಾಗಿ, ಆ ಬೆಲೆಯಿಂದಾಗಿ ನಾವು ಇವತ್ತು ನಿತ್ಯ ನಮ್ಮ ಜೀವನದಲ್ಲಿ ಖುಷಿಯಾಗಿದ್ದೇವೆ. ಅದನ್ನು ನಾವು ಮರೆಯದಿದ್ರೆ ತುಂಬ ಉತ್ತಮ. ಅದೊಂದು ಒಳ್ಳೆ ಪ್ರೇರಣೆ ಆಗ್ಬೋದು ನಮ್ಮ ಮುಂದಿನ ಪೀಳಿಗೆಗೆ ಅಂತ ನನ್ನ ಅನಿಸಿಕೆ. ಖಂಡಿತ ಪ್ರೇರಣೆ ಆಗ್ತದೆ ಸರ್. ಜೈ ಹಿಂದ್ ಸರ್. ನಮಸ್ತೆ. ಹಾಗೆ ಈ ಒಂದು ಚಲನಚಿತ್ರವನ್ನು ಉಚಿತವಾಗಿ ಆಯೋಜನೆ ಮಾಡ್ತಾ ಇರೋದು ಶ್ರೀಶಾ ಸೌಹಾರ್ದ ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ MS ಗುರುರಾಜ್ ಅವರು. ಅವರನ್ನು ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದೇ. ಯಾಕೆಂದರೆ ಈಗಾಗಲೇ ಮಂಗಳೂರಿನಲ್ಲಿ ಹಲವಾರು ಉಚಿತ ಆರೋಗ್ಯ ಶಿಬಿರಗಳನ್ನು ಹಾಗೂ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ನೀವು ಅಲ್ಲಿ ಹಲವಾರು ಚಲನಚಿತ್ರಗಳನ್ನು ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರನ್ನು ಉಚಿತವಾಗಿ ಸಾರ್ವಜನಿಕ ಪ್ರದರ್ಶನ ಮಾಡಿಸಿದ್ದೀರಿ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆಯಾಗಿ ನಮ್ಮ ಬಾಲಿವುಡ್ ಸಿನಿಮಾ ಬಾರ್ಡರ್ 2 ಕೂಡ ಸಾರ್ವಜನಿಕರಿಗೆ ಉಚಿತವಾಗಿ ಪ್ರದರ್ಶನ ಮಾಡಿಸ್ತಾ ಇದ್ದೀರಿ.
ಸರ್, ಯಾಕೆ ಈ ಒಂದು ಉಚಿತ ಪ್ರದರ್ಶನ? ನಮ್ಮ ಸೈನಿಕರ ಬಗ್ಗೆ ಅಷ್ಟೊಂದು ಕಾಳಜಿಯ ಯಾಕೆ ಏನು ಸರ್, ಒಂದು ಹೇಳ್ಬೋದಾ? ನೋಡಿ, ನಮ್ಮ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ಮೂಲ ಉದ್ದೇಶವೇ ನಾವು ವರ್ಷದಲ್ಲಿ ಗಳಿಸಿದಂಥ ಲಾಭದಲ್ಲಿ ಬಹುದೊಡ್ಡ ಭಾಗವನ್ನು ಮರಳಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮರಳಿ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಾವು 2019ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ಇಂದಿನವರೆಗೆ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ನೂರಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ತಿಂಗಳು 2 ಕಾರ್ಯಕ್ರಮದಂತೆ ನಾವು ಆಯೋಜನೆ ಮಾಡ್ಕೊತ ಬಂದಿದ್ದೇವೆ. ಇನ್ನು ಮುಖ್ಯವಾಗಿ ಈ ಫಿಲ್ಮನ್ನು ಯಾಕೆ ನಾನು ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಯೋಚನೆ ಬಂತು ಅಂತ ಹೇಳಿದರೆ, ನಾವೆಲ್ಲ ಅತ್ಯಂತ ಸುರಕ್ಷಿತವಾಗಿ ನಮ್ಮ ಮನೆಗಳಲ್ಲಿ, ಊರುಗಳಲ್ಲಿ ಸುಖವಾಗಿ ನಾವು ಆರಾಮಾಗಿದ್ದೇವೆ. ಆದರೆ ನಾವು ನಮ್ಮ ಊರುಗಳಲ್ಲಿ ಇಷ್ಟು ಆರಾಮಾಗಿ ಇರಲಿಕ್ಕೆ ಕಾರಣ ನಮ್ಮ ಗಡಿಗಳಲ್ಲಿ ಜೀವದ ಹಂಗು ತೊರೆದು ಅವರು ನಮ್ಮ ಅಲ್ಲಿ ಗಡಿಗಳನ್ನ ಕಾಯ್ತಾ ಇದ್ದಾರಲ್ಲ, ಅವರ ಒಂದು ಸಾಹಸಮಯ ಜೀವನದಿಂದ. ಹಾಗಾಗಿ ಅವರ ತ್ಯಾಗವನ್ನು ನಮ್ಮ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಫಿಲಮ್ ಏನು ಬಂದಿದೆ, 1971ರಲ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಈ ವಾರ್ ಏನಾಯಿತು, ಆವಾಗ ಪಶ್ಚಿಮದಿಂದ ಪಾಕಿಸ್ತಾನದಿಂದ ಏನು ಅವರ ಸೈನ್ಯ ನಮ್ಮ ಕಾಶ್ಮೀರಕ್ಕೆ ಒಳಗನುಗ್ತು, ಆವಾಗ ನಮ್ಮ ದೇಶದ ಸೈನ್ಯ ಅವ್ರನ್ನ ಹೇಗೆ ಹೊಡೆದಾಡಿ ಅವ್ರನ್ನ ಯುದ್ಧ ಮಾಡಿ ವಾಪಸ್ ಕಳಿಸ್ತು, ನಮ್ಮ ಗಡಿಗಳನ್ನು ಹೇಗೆ ಕಾಪಾಡ್ತು ಅನ್ನೋದೇ ಈ ಒಂದು ಮೂವಿ. ಇದನ್ನು ನಮ್ಮ ಸ್ಟಾಫು, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಬೋರ್ಡು, ನಮ್ಮ ಹಿತೈಷಿಗಳು, ಸಾರ್ವಜನಿಕರು ಇದು ನೋಡಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು 200 ಟಿಕೆಟ್ಗಳನ್ನು ನಾವು ಪರ್ಚೇಸ್ ಮಾಡಿ ಉಚಿತವಾಗಿ ಕೊಡ್ತಾಯಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸೈನ್ಯದ ಬಗ್ಗೆ ಒಂದು ಜಾಗೃತಿ ಮೂಡಿಸೋ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಸ್ ಸರ್, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಮತ್ತಷ್ಟು ಕೊಡ್ತಾ ಇರುವ ನಿಮ್ಮ ಈ ಸಾಮಾಜಿಕ ಕಳಕಳಿ ನಿಮಗೆ ಹಾಗೂ ನಿಮ್ಮ ತಂಡ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮತ್ತಷ್ಟು ಉಚಿತವಾದ ಹಾಗೂ ಸಾಮಾಜಿಕ ಕಾರ್ಯಗಳು ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ನಮಸ್ತೆ. ನಿಜ, 1971 ಸಂದರ್ಭ ಬಾಂಗ್ಲಾದೇಶ ವಿಮೋಚನೆ ಆ ಸಮಯದಲ್ಲಿ ಪಶ್ಚಿಮ ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಸೈನ್ಯ ಭಾರತದ ಒಳಗೆ ನುಗ್ಗಿತ್ತು. ಆ್ಯಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಬಾಂಗ್ಲಾದೇಶಕ್ಕೆ ನಮ್ಮ ಭಾರತದ ಸೈನ್ಯ ಸಹಾಯ ಮಾಡಿತು. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಎಷ್ಟು ಹೀನಾಯ ಸ್ಥಿತಿ ತಲುಪಿದ್ದಾರೆ ಅಂತಂದರೆ, ಯಾವ ರೀತಿಯಿಂದ ಹಿಂದೂಗಳನ್ನು ಕಂಡಲ್ಲಿಗೊಂಡಿಗ್ತಾ ಇದ್ದಾರೆ, ಎಂಥ ಸ್ಥಿತಿ ನೋಡಿ. ಇರಲಿ, ಇವತ್ತು ಈ ಒಂದು ಪಿಕ್ಚರ್ ಅನುರಾಗ್ ಸಿಂಗ್ ನಿರ್ಮಾಣ ಮಾಡಿದಂಥ ಚಿತ್ರ, ಪ್ರತಿಯೊಬ್ಬ ಭಾರತೀಯನು ನೋಡಲೇಬೇಕಾದಂಥ ಒಂದು ಚಿತ್ರ. ನೀವು ಬನ್ನಿ ನಿಮ್ಮ ಮಕ್ಕಳೊಂದಿಗೆ, ಅವರಿಗೂ ಸ್ವಲ್ಪ ಸೈನ್ಯದ ಬಗ್ಗೆ ಗೊತ್ತಾಗ್ತದೆ. ನಾವೆಲ್ಲ ನೋಡಿದ್ದು, ನಾನು ಮೊನ್ನೆನೇ ನೋಡಿದ್ದೆ. ಇವತ್ತು ನಮ್ಮ ಸುಧೀರ್ ಪೈ ಅವ್ರು ನನ್ನನ್ನು ಹೇಳಿದ್ರಿಲ್ಲ 5 ನಿಮಿಷಕ್ಕಾದ್ರೂ ಬರಬೇಕು ಅಂತ. ಅದಕ್ಕಾಗಿ ನಾನು ಬಂದಿದ್ದು. ಇದು ನಿಜ ಜೀವನ, ಫೌಜಿಗಳ ನಿಜವಾದ ಜೀವನ ಆಗಿತ್ತು ಇದರಲ್ಲಿ. ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಹಿಂದೂ ಸಂಗಮ ನಡೀತಾ ಇದೆ. ಆದ್ರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸುವುದಾದ್ರೆ, ಇದು ಭಾರತ ಸಂಗಮ. ನಾವೆಲ್ಲ ಇವತ್ತು ಬಂದು ಪಿಕ್ಚರ್ ನೋಡಿರೋದು ಭಾರತ ಸಂಗಮಕ್ಕಾಗಿ ಬಂದಿರೋದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಅಂತ ಏನೂ ಭೇದ ಭಾವ ಇಲ್ಲ. ಈ ಪಿಕ್ಚರ್ ಅಲ್ಲಿ ನೋಡಿದ ನಿರ್ಮಲ್ಜಿತ್ ಸಿಂಗ್ ಸೆಹ್ವಾಗ್ ಅವರ ವಿಮಾನವನ್ನು 1981ರಲ್ಲಿ ನಾನು ಹಲ್ವಾರ್ನಲ್ಲಿ ನನ್ನ ಮೊತ್ತ ಪೋಸ್ಟಿನಲ್ಲಿ ಇದ್ದಾಗ ನಾನು ಇದಕ್ಕೆ ಬೆನ್ನು ಕೊಟ್ಟು ಲುಧಿಯಾನಾ ಸಿಟಿಯಲ್ಲಿ ಈ ವಿಮಾನವನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. 46 ವರ್ಷದ ಹಿಂದಿನ ಕನಸು ಇವತ್ತಿಗೂ ಲುಧಿಯಾನಕ್ಕೆ ಹೋದವರಲ್ಲಿ ನೋಡ್ಬೇಕಾದ್ರೆ ನಾವು ಹುರುಪು ಕೊಡೋಣ. ಆ ಅಮ್ಮ ಹೇಳಿದ ಮಾತು ಅವರು ಹೇಳಿದ್ರು, ಒಬ್ಬನೇ ಮಗ ಇದ್ರು ಈ ನಮ್ಮ ಸನ್ನಿಧಿಯವರು ಹೇಳ್ತಾರೆ, ನಿಜ, ಒಬ್ಬನೇ ಮಗನ್ನ ಸನ್ನಿ ದೇವಾಲ್ ಹೇಗೆ ಕೊಟ್ಟನ ಹಾಗೆ ನಮ್ಮ ಮಂಗಳೂರಿನಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಕೂಡ ಒಬ್ಬನೇ ಮಗ ಆಗಿದ್ರು. ತಾಯಿಗೆ ಹೆಂಡತಿ ಕೂಡ ಇದ್ರು. ಅವರು ಇವತ್ತು ನಮ್ಮೊಂದಿಗೆಲ್ಲ ಹುತಾತ್ಮರಾಗಿದ್ದಾರೆ. ಜೈ ಹಿಂದ್. ನೋಡಿದ್ರೆ ಬಾರ್ಡರ್ ನಿಮ್ಗೆ ಹೇಗೆ ಅನಿಸ್ತು? ಭಾರಿ ಖುಷಿ ಅನ್ನಿಸ್ತು. ಇವತ್ತು ಪೇಟ್ರಿಯಾಟಿಸಮ್ ತುಂಬ ಕಡಿಮೆ ಆಗ್ತಿದೆ ಯೂತಲ್ಲಿ. ದಯಮಾಡಿ ಈ ಥರ ಪಿಕ್ಚರ್ಸ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸಿ, ಈ ಥರ ಇನ್ನೂ ಹೆಚ್ಚು ಪಿಕ್ಚರ್ ಬರಬೇಕು, ಹೆಚ್ಚು ಜನ ಇದನ್ನು ನೋಡಬೇಕು. ನಮ್ಮ ಬಾರ್ಡರ್ಸ್ ಹೇಗೆ ಅಲ್ಲಿ ಸೇಫ್ ಆಗಿದೆ ಅನ್ನೋದು ನಾವು ತಿಳ್ಕೊಬೇಕು. ಇಲ್ಲಿ ಆರಾಮಾಗಿರ್ತೀವಿ ನಾವು, ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ. ಅವರು ಹಗಲು ಇರುಳು ಸೇಫ್ ಮಾಡೋದ್ರಿಂದ ನಾವು ಇವತ್ತು ರಾತ್ರಿ ಆರಾಮಾಗಿ ಖಂಡಿತ ಅವರ ರಕ್ತ ನಾವಿಲ್ಲಿ ಆರಾಮದಲ್ಲಿ. ಹಾಗಾಗಿ ನಾವು ಅವ್ರಿಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಕೊಡಲೇಬೇಕು. ಥ್ಯಾಂಕ್ ಯು ಎಲ್ಲ ಈ ಆರ್ಗನೈಸರ್ಸ್, ತುಂಬ ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಎಸ್, ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದ ಭಾರತಿ ಮೇಡಮ್ ಏನು ಹೇಳ್ತಾರೆ? ಹೇಳಲಿಕ್ಕೆ ಮಾತು ಶಬ್ದ ಏನು ಬರುವುದಿಲ್ಲ. ಯಾಕಂದ್ರೆ ನಾವು ಎಷ್ಟೋ ಮೂವಿ ನೋಡಿದ್ದೇವೆ ಮಾತ್ರ ಅಲ್ಲ, ಇದನ್ನು ಕಣ್ಣಾರೆ ಅನುಭವ ಕೂಡ ಇದೆ ನಮ್ಗೆ. ಭಾರತ ದೇಶದಲ್ಲಿ ನಮ್ಮ ಸೈನಿಕರಿಗೆ ಎಂತ ಒಂದು ಭಾವನೆ ಇದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಶಬ್ದವೇ ಬರುವುದಿಲ್ಲ. ಇನ್ನೂ ಒಂದು ಏನಂತ ಹೇಳಿದ್ರೆ, ನಮ್ಮ ಸಹಕಾರಿ ಸಂಘ ಸಾಮಾಜಿಕ ಕಳಕಳಿಯುಳ್ಳ ವ್ಯವಹಾರಿಕ ಸಂಘ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಶ್ರೀಶಾ ಸಂಸ್ಥೆ ಇದನ್ನು ಮಾದರಿಯಾಗಿ ತೋರಿಸಿಕೊಟ್ಟಿದೆ. ಅದು ಯಾವಾಗಲೂ ಸೈನಿಕರಿಗೆ ಸಹ ಅವರು ತುಂಬಾ ಸೈನಿಕರ ನಿಧಿಗೆ ಕೂಡ ಕೊಡ್ತಾ ಇದ್ದಾರೆ ತಮ್ಮ ಪ್ರಾಫಿಟ್ ಇಂದ. ಮತ್ತೆ ಮೊನ್ನೆ ಒಂದು ಪ್ರೋಗ್ರಾಮ್ ಪ್ರಾಂಜೋಲಿದ್ದು, ಆ ಪ್ರೋಗ್ರಾಮಿಗೆ ನಾನು ಹೋಗಿದ್ದೆ. ನಿಜವಾಗಿ ಧನ್ಯ. ನಿಜವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕೂ ಈ ಶ್ರೀಶಾ ಸೌಹಾರ್ದದ ಈ ಒಳ್ಳೆಯ ಒಂದು ಏನು ಹೇಳ್ತೀರಿ, ಒಳ್ಳೆಯ ಒಂದು ಕೆಲಸ ಮಾಡ್ತಾ ಕೆಲಸ ಮಾಡೋದು ಸಾಮಾಜಿಕ ಸೇವೆ, ಇದಕ್ಕೆ ನನಗೆ ನನ್ನ ಹೃದಯಪೂರ್ವಕವಾಗಿ ವಂದನೆ. ಹಾಗೂ ಏನೇ ಇದ್ರು ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ಒಟ್ಟಾಗಬೇಕು. ಯಾವಾಗಲೂ ನಾವು ದೇಶಭಕ್ತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಮುಂದಿನ ಜೀವನದಲ್ಲಿ ಯಾವಾಗಲೂ ನಮ್ಮ ದೇಶಕ್ಕೆ ಯಾವುದೇ ಕಷ್ಟ ಬಂದರೂ ಸಹ ನಮ್ಮ ಎಲ್ಲ ಮಕ್ಕಳು ಸಹ ತಯಾರಾಗಿ ಇರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು. ಎಸ್, ಜೈ ಹಿಂದ್ ಮೇಡಮ್ ತುಂಬ ಇಮೋಷ್ನಲ್ ಆಗಿ ಮಾತಾಡಿದರು. ಸ್ನೇಹಿತರೆ, ಬಾರ್ಡರ್ 2 ಚಲನಚಿತ್ರ ತುಂಬ ಚೆನ್ನಾಗಿದೆ. ನಾವು ಏನು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇದ್ದಿರ್ತೀವಿ, ಬಟ್ ಭಾರತದ ಗಡಿಯಲ್ಲಿ ಇವತ್ತಿಗೂ ಕೂಡ ನಮ್ಮ ಸೈನಿಕರು ಎಷ್ಟು ಗಡಿಗಳನ್ನು ಕಾಯ್ತಾ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಕೂಡ ಇದೆ. ಯಾವಾಗ ನುಗ್ತಾರೆ ಹೇಳಲಿಕ್ಕಾಗಲ್ಲ. ಇದನ್ನು ಲಾಸ್ಟ್ ಇಯರಲ್ಲೇ ನೋಡಿದ್ವಿ ನಾವು, ಪೆಹಲ್ಗಾಂವದಲ್ಲಾದ ಘಟನೆಯನ್ನು. ಹಾಗೆ ಅದಕ್ಕೆ ಹೇಗೆ ತಕ್ಕ ಪಾಠವನ್ನು ಕೂಡ ಇವತ್ತಿನ ಕೇಂದ್ರ ಸರ್ಕಾರ ಕೊಟ್ಟಿತು ಅನ್ನೋದನ್ನು ಕೂಡ ನೋಡಿದ್ವಿ. ಸ್ನೇಹಿತರೆ, ಇದರಲ್ಲಿ ಕೇವಲ ನಮ್ಮ ಸೈನಿಕರು ಮಾತ್ರ ಸಫರಲ್ಲ, ಅದರ ಜೊತೆಗೆ ಅವರ ಕುಟುಂಬ, ಅವರ ತಾಯಿ, ಇನ್ನು ಕೈಯಲ್ಲಿ ಹಚ್ಚಿರೋ ಮೆಹಂದಿ ಆರಿರೋದಿಲ್ಲ. ಆಗಲೇ ಯುದ್ಧಕ್ಕೆ ಸಮಯ ಬಂದಾಗ ಹೋಗಲೇಬೇಕಾಗ್ತದೆ, ಹೋಗ್ತಾರೆ. ಅದನ್ನು ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಸ್ನೇಹಿತರೆ, ಪಿಕ್ಚರನ್ನು ಖಂಡಿತ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ಸೈನ್ಯಕ್ಕೆ ಸಹಾಯ ಮಾಡೋದಿದ್ದರೆ ಖಂಡಿತ ಸಹಾಯ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ. ಎಂದಿನಂತೆ ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ.